ಗೌಡ್ರೆ ನಿಮ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಕತಿಲ್ರಿ. ಸರಿ ಚೀರ್ಕೊಳಕತ್ತನ್ರಿ, ಇಲ್ಲಿಗೆ ಬರ್ಬೇಡ್ರಿ, ನಾನು ನೋಡಕ್ ಹೋಗ್ಬೇಡ್ರಿ, ನನಗೆ ಫೋನ್ ಮಾಡಕ್ ಹೋಗ್ಬೇಡ್ರಿ, ಈ ಕಡೆ ನಮ್ಮ ಮನೆ ಕಡೆ ಹಾಯಕ್ ಹೋಗ್ಬೇಡ್ರಿ ಅಂತಂದೆ. ಅಷ್ಟು ಕಡ್ಡಿ ಕೊಟ್ಟ ಹೇಳೇನಿ ಕೈಯಾಗ. ಮತ್ತೆ ಅದನ್ನ ಮಾಡ್ತೀರಿ ಅಂದ್ರೆ ನಿಮ್ಗೆ ಏನು ಇದನ್ನ ಇಲ್ಲನ್ರಿ? ಕಲಾವತಿ, ಯಾಕೆ ಕಲಾವತಿ ನನಗೆ ಯಾಕೆ ಇಷ್ಟು ಮೋಸ ಮಾಡಕತ್ತಿ ನೀನು? ನಿನಗೋಸ್ಕರ ನಾನು ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟೆ, ನನ್ನ ತಾಯಿನೂ ಬಿಟ್ಟೆ, ನಾನು ಒಬ್ಬವನ ಅದೇನಿ ಅಂತಂದು ನಿನಗೆ ಅಷ್ಟು ಅರ್ಥ ಆಗಕತ್ತಿಲ್ಲ ಕಲಾವತಿ. ಆ ನಕ್ಲೇಸಿಂದ ವಿಚಾರದಾಗ ನಂದು ಏನು ಮೋಸ ಇಲ್ಲ ಕಲಾವತಿ. ನಮ್ಮವ್ವ ಅದನ್ನು ಅದ್ಲಿ ಬದ್ಲಿ ಮಾಡಿ ನಕ್ಲಿದೆ ಮನ್ಯಾಗಿಟ್ಟ ಬಂಗಾರದಲ್ಲಿ ಹೊಸ ಮನೆ ತೊಗೊಂಡು ಹೋಗ್ಯಾಳ ಅಂತ ನಾನು ಬಾಯಿ ಬಿಟ್ಟು ಹೇಳಾಕತ್ತೇನಲ್ಲ ಕಲಾವತಿ. ಯಾರ ಅದಲಾರ ಮಾಡ್ಲಿ ಬದಲಾರ ಮಾಡ್ಲಿ, ಎಲ್ಲಿಗಾರ ತಗೊಂಡು ಹೋಗ್ಲಿ, ನನಗೆ ನೀವು ಬಂಗಾರದ ನಕ್ಲೇಸ್ ಕೊಟ್ಟಿರ್ನೆ ಹೇಳ್ರಿ ಗೌಡ್ರೆ. ಹೇಳಾಕತ್ತೇನಿಲ್ಲ ಕಲಾವತಿ, ನಂದು ತಪ್ಪಿಲ್ಲ ಅಂತಂದೆ. ನಿಮ್ದ ತಪ್ಪ ಇರ್ಲಿ ಬಿಡ್ಲಿ, ನೀವು ನನಗೆ ನಕ್ಲೇಸ್ ಕೊಟ್ಟಾರ ಅಂತಂದು ನಿಮ್ದ ತಪ್ಪೈತಿಲ್ರಿ. ಅಂದ್ರೆ ಕಲಾವತಿ, ನೀನು ಬಂಗಾರಕ್ಕೆ ರೊಕ್ಕಕ್ಕೆ ಕೊಡೋಷ್ಟು ಬೆಲೆ ನನಗೆ ಕೊಡಂಗಿಲ್ಲ ಕಲಾವತಿ. ನೀನು ರೊಕ್ಕ ಮತ್ತು ಬಂಗಾರನ ಪಿರುತಿ ಮಾಡ್ತಿದ್ದಿ, ನನ್ನ ಪಿರುತಿ ಮಾಡಂಗಿಲ್ಲ, ಹೌದಲ್ಲ ಕಲಾವತಿ? ನೀವು ಇದ್ರೆ ಏನಾಯ್ತ್ರಿ? ಏನು ಹೇಳಿವಾಗ ನಾನು ಇಷ್ಟು ದಿನ ನಾನು ಮಾಡಿದ್ದೆ ನಾಟಕ ರೊಕ್ಕ ಬಂಗಾರಕ್ಕೆ ಅಂತ ನೀನಾರ ಅಂದೆ ಅಂದ್ರೆ ನಾನು ಇಲ್ಲೇ ಕಚ್ಚ ಕಚ್ಚ ಕಡದೆ ಕಲ ಹಾಕೊಂಡು ಕಚ್ಚ ಕಚ್ಚ ತುಳ್ದ ಬಿಡ್ತಾನೆ ಏನು. ಗೌಡ್ರೆ ನಾನು ಅದನ್ನೆಲ್ಲ ಹೇಳಾಕತ್ತಿಲ್ಲ, ನೀವು ನನಗೆ ಮೋಸ ಮಾಡಬಾರ್ದಿತ್ತ ಅಂತಂದು ಹೇಳಾಕತ್ತೇನ್ರಿ, ಅದನ್ನ ನೀವು ಅರ್ಥ ಮಾಡ್ಕೊರಿ ಅಷ್ಟೇ. ಹಂಗಂದ್ರೆ ಹೆಂಗೆ ಕಲಾವತಿ? ನಾನು ಮೋಸ ಮಾಡಿಲ್ಲ ಅಂತ ನಿನಗೆ ಎಲ್ಲ ಲೆಕ್ಕಾಚಾರ ಹಾಕಿ ಸತ್ಯ ತಿಳ್ಕೊಂಡು ಹೇಳಾಕತ್ತಾನಿಲ್ಲ. ನಿನ್ನ ಹತ್ರ 2 ದಿನ ಟೈಮ್ ತೊಗೊಂಡಿದ್ನಿಲ್ಲ ಕಲಾವತಿ, ತೊಗೊಂಡಿದ್ನೇ ಇಲ್ಲ. ತೊಗೊಂಡಿದ್ದೀರಿ, ಅದಕ್ಕೆ ನಾ ಏನು ಮಾಡ್ಬೇಕು ಹೇಳ್ರಿ? ಮೋಸ ಮಾಡಿರಿ, ನನ್ನ ಹತ್ರ ಒಂದ್ಸರಿ ನಂಬಿಕೆ ಕಳ್ಕೊಂಡ್ರೆ ಅಂದ್ರೆ ಯಾರಾದ್ರೂ ಅಷ್ಟೇ ರೀ, ನಾನು ಮತ್ತೆ ಇನ್ನೊಂದ್ಸರಿ ನಂಬಕ್ಕೆ ಹೋಗಂಗಿಲ್ರಿ ಗೌಡ್ರೆ. ಕಲಾವತಿ ಹಿಂಗಂದ್ರೆ ಹೆಂಗೆ ಕಲಾವತಿ? ನೀನು ಬಿಟ್ಟು ನನಗೆ ಯಾರಾದ್ರ ಕಲಾವತಿ? ಅಯ್ಯಯ್ಯ ಹಂಗಂದ್ರೆ ಹೆಂಗ್ರಿ? ನಾ ಏನು ಯಾವಾಗಲೂ ನಿಮ್ಗೆ ಕೊಟ್ಟೋದನ್ನೇ? ಅಲ್ಲ ಅವ್ರು ಹೆಂಡತಿ ಅದಾಳ, ಮಕ್ಕಳು ಅದಾವ, ತಾಯಿ ಅದಾಳ, ಅಕ್ಕನ ಮಗ ಅದಾನ, ಅಷ್ಟು ಮಂದಿ ಅದಾರ, ಮತ್ತೆ ಹೇಳ್ತಿರಲ್ಲ ಯಾರಿಲ್ಲ ಇಲ್ಲ ಅಂತಂದೆ. ಹೋಗ್ರಿ ಗೌಡ್ರ ಹೋರತ್ತಾಗ. ಕಲಾವತಿ ಪ್ಲೀಸ್ ಕಲಾವತಿ, ನನಗೆ ಮೋಸ ಮಾಡಬೇಡ, ನಿನ್ನೆ ನಂಬ್ಕೊಂಡದ ನಾನು ಕಲಾವತಿ, ದಯವಿಟ್ಟು ನನ್ನ ನಂಬ ಮಾತು ಕಲಾವತಿ, ನನ್ನ ಮಾತು ನಂಬ. ಗೌಡ್ರೆ ಹುಚ್ಚಿಗೆ ಸಿಡ್ದತ್ತೇನ್ರಿ ನಿಮ್ಗೆ? ಇಲ್ಲಿ ನಮ್ಮ ಮನೆ ಬಗಲ್ಲ ನಿಂತು ಹಿಂಗ ತಗೊಂತ ಮಾತಾಡಕತ್ತಾರ, ಮಂದಿ ನೋಡಿದ್ರೆ ಏನ್ ಅನ್ಕೊಂತಾರ? ಕಲಾವತಿ ಗೌಡ್ರಿಗೆ ಏನೋ ಮೋಸ ಮಾಡ್ಯಾಳ, ಅದಕ್ಕೆ ಆಳಕತ್ತಾರ ಗೌಡ್ರಿ ಅಂತ ಅಂತಾರಿಲ್ರಿ. ಹೋಗ್ರಿ ಇಲ್ಲಿಂದ ಹೋಗ್ರಿ ನೀವು. ಕಲಾವತಿ ನಿನಗೆ ಈಗ ಸಿಟ್ಟೈತಿ ಅಂತಂದು ನನಗೆ ಗೊತ್ತೈತಿ, ಆಮೇಲೆ ಸಿಟ್ಟು ಕಡಿಮೆ ಆಗಿಂದ ನೀನು ಪಾಪ ಗೌಡ್ರಿಗೆ ಹಿಂಗೆ ಅನ್ಬಾರ್ದಾಗಿತ್ತು ಅಂತಂದು ಅನ್ಕೊಂತಿ ಕಲಾವತಿ, ಅನ್ಕೊಂತಿ. ನನಗೆ ಗೊತ್ತೈತಿ ಕಲಾವತಿ ನಿನ್ನ ಮನಸ್ಸು ಏನಂತಂದೆ. ಚಲೋ ಆತ ಮನಸ್ಸಾಗ ಗೊತ್ತಿದ್ರೆ ಚಲೋ ಆತ. ಆ ಮನಸ್ಸಿಗೆ ಬರೋಬ್ಬರಿ ಚಾಕು ತಗೊಂಡೆ ಕಚ 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 ಚುಚ್ಚಿ ಹಸಿ ನಕ್ಲೆಸ್ ತಂದ ಕೊಳ್ಳಾಗ ಹಾಕಿದ್ದೇನೆ, ಮತ್ತೆ ಆ ಮನಸ್ಸು ಹೊಡೆದ ಚೂರ್ ಆಗೈತಿ. ಆ ಮನಸ್ಸು ಮತ್ತೆ ಇನ್ನ ಕೂಡಂಗಿಲ್ಲ. ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೋದ್ರೆ ಚಲೋ ರೀ ಗೌಡ್ರ. ಕಲಾವತಿ ನೀನು ನನ್ನಿಂದ ದೂರ ಆಗ್ಬೇಕಂತಂದು ನಿರ್ಧಾರ ಮಾಡಿನ ಕಲಾವತಿ. ನಿರ್ಧಾರ ಅಷ್ಟು ಒಳ್ಳೇದಲ್ಲ ಕಲಾವತಿ, ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು. ನಾ ಹೇಳಕತ್ತನಿಲ್ಲ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಂದಂತಾರಿಲ್ಲ ಕಲಾವತಿ, ಅದನ್ನೊಂದಿಟ್ಟು ತಿಳ್ಕೊ ಕಲಾವತಿ. ನೀ ಯಾಕೆ ಹಿಂಗೆ ಮಾಡಕತ್ತಿದಿ? ಯಾಕೆ ಹಿಂಗೆ ಮಾಡಕತ್ತಿದಿ? ನಾನು ಪ್ರತ್ಯಕ್ಷವಾಗಿ ಕಣನ್ರಿ, ಪ್ರಮಾಣಿಸಿನೇ ನೋಡೇನ್ರಿ. ಅರಿ ಗೌಡ್ರ ಸುಮ್ಮನೆ ಯಾಕೆ ನನ್ನ ಕೂಟ ಇಷ್ಟ ವಾದ ಮಾಡಕತ್ತೀರಿ? ಹೋರಿ ಇಲ್ಲಿಂದ ಹೋರಿ, ನನ್ನ ಗಂಡು ಬರ ಹೊತ್ತಾತೆ, ಮತ್ತೆ ನಕ್ಕಲ್ಲ ಅವ್ರು ನೋಡಿ ಎಷ್ಟೊತ್ತಿ ಗೌಡ್ರ ಏನು ನಡ್ಸಿರಿ ಅಂತಂದೆಲ್ಲ ಊರಾಗ ಗಂಟೆ ಹೊಡೆದು ಮನ ಮರ್ಯಾದೆ ತೆಗಿಯೋಕ್ಕಿಂತ ಮೊದಲೇ ಹೋಗ್ಬಿಡ್ರಿ ಇಲ್ಲಿಂದ ಹೋರಿ ಗೌಡ್ರ. ಕಲಾವತಿ ಇಷ್ಟ ನೀನು ಪಿರುತಿ ಕಲಾವತಿ? ಇವ ಇದ್ರದ್ದು ಏನು ಕಾಟ ಇವ ನನಗೆ ಅತ್ತಾಗ ಇಷ್ಟನೇ ಪಿರುತಿ, ಏನು ಸಾಲಿ ಹುಡುಗ ನೋಡ ಇಷ್ಟನೇ ಪಿರುತಿ ಅಂತ ನನಗೆ ಅತ್ತಾಗ. ಎಲ್ಲರೂ ಹೇಳ್ದಂಗೆ ಆತ, ನಿಜವಾದ ಪ್ರೀತಿಗೆ ಬೆಲೆನೇ ಇಲ್ಲ ಜಗತ್ನಾಗ ಅಂತಂದು, ಹೌದಲ್ಲ ಕಲಾವತಿ? ಗೌಡ್ರ ಅದೆಲ್ಲ ನೀವು ಅನ್ಕೊಂಡಂಗಿರ್ತತಿ, ನೀವು ನನಗೆ ಮೋಸ ಮಾಡಿರಿ ಅಂತಂದ ಎಲ್ಲ ಗೊತ್ತೈತೆ ನನಗೆ. ಸುಮ್ಮನೆ ಹೋಗ್ಬಿಟ್ರಿ ಇಲ್ಲಿಂದ ನೀವು. ನಾನು ಲೇಡಿ ಸೋಜಾ ಸರ್ನ ನೋಡೀನಿ, ಅವ್ರು ನೋಡಿದ್ರೆ ಎಷ್ಟು ಚಂದ ಅದಾರ. ಮೈ ತುಂಬ ಬಂಗಾರ ಏನೋ ಕಾರ್ ಬೂಲಿ ಅದೇ ಬುಲಿಟ್ ಬೇಕು, ಮತ್ತು ಏನೋ ಆಫೀಸ್ ಅದಾವ ಅಂತ ಇವರು ಪ್ರತಾಕ. ಗೌಡ್ರ ನಿಮ್ಮ ಕೈ ಮುಗಿತೇನೆ, ಇಲ್ಲಿಂದ ಹೋಗ್ಬಿಡ್ರಿ ನೀವು. ತಗೋ ಕಲಾವತಿ ಹೋಗನಿ. ಒಂದಲ್ಲ ಒಂದಿನ ನಿಂದ ತಪ್ಪಾಗಿ ಗೌಡ್ರ ನಂದು ತಪ್ಪಾಗೈತಿ, ನಾ ಇನ್ಮ್ಯಾಗಿಂದ ಹಿಂಗೆ ಮಾಡಂಗಿಲ್ರಿ ಅಂತಂದ ನೀನು ತಪ್ಪ ಅರುತ್ತೆ ನಂದ ತಪ್ಪ್ರಿ ಅಂತಂದು ಓಡಾಡಿ ಬಂದು ನನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತಂದು ನಾನು ಅನ್ಕೊಂಡೇನು ಕಲಾವತಿ. ಅಲ್ಲಿ ತನಕ ನಾನು ಕಾಯ್ತೇನೆ, ನನಗೆ ಕಾಯೋದು ಶಕ್ತಿ ಐತಿ, ತಾಳ್ಮೆನೂ ಐತಿ. ಹೋಗ್ಕೊಂತ ಕಲಾವತಿ, ಎಲ್ಲರ ಇರಿ, ಹೆಂಗಾರ ಇರೋ ಒಟ್ಟು ಚಂದಾಗಿರು, ಆರಾಮಾಗಿ ಯಾವಾಗಲೂ ನಕ್ಕೊಂತ ಇರೋ ಕಲಾವತಿ.
ಕಲಾವತಿ ಕಲಾವತಿ ಬಿಟ್ಟು ಹೋಗ್ಬೇಡ ನನ್ನ, ಕಲಾವತಿ ಬಿಟ್ಟು ಹೋಗ್ಬೇಡ. ಅಲ್ರಿ ನಮ್ಮ ಕಲಾವತಿಗೆ ತಿಳ್ಕೊಳ್ಳೋ ತಾಳ್ಮೆ ಇಲ್ರಿ ಪಾಪ. ಆಕಿಗೆ ಒಂದಲ್ಲ ಒಂದಿನ ನಂದು ತಪ್ಪಿಲ್ಲ ಅಂತಂದು ಗೊತ್ತಾದಾಗ ಪಾಪ ಆಕಿನ ಓಡಾಡಿ ಬಂದ ಕ್ಷಮೆ ಕೇಳಿ ತಪ್ಪಾತ್ರಿ ಅಂತಂದು ಕೇಳ್ತಾಳ್ರಿ. ಅಲ್ಲಿ ತನಕ ನಾನು ಕಾಯ್ತೀನಿ ರೀ ನಮ್ಮ ಕಲಾವತಿಗೋಸ್ಕರ. ಏನು ಮಾಡೋದ್ರಿ, ಹಣೆ ಬರ್ದಾಗ ಇದ್ದಷ್ಟು ಆಕತ್ತಲ್ಲ. ಹಾಂ, ಎಲ್ಲದಕ್ಕೆ ಈಕಿ ನಮ್ಮವ್ವನ ಕಾರಣ ರೀ ನಮಗೆ. ನಾನು ಪಿರುತಿಗೆ ಬೆಂಕಿ ಹಚ್ಚಿ ನಮ್ಮವ್ವ ಮೋಜು ನೋಡಕತ್ತ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಕಲಾವತಿ ನೀನಿಲ್ಲದೆ ನಾನು ಹೀಗಿರಲಿ, ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಣೆ, ಬಿಟ್ಟು ಹೋಗೋ ದಾರಿಯಲ್ಲಿ ಖುಷಿಯೇ ಇಲ್ಲ, ಕಲಾವತಿ ಖುಷಿಯೇ ಇಲ್ಲ. ಅಂತೂ ಇಂತೂ ನಮ್ಮ ಕಲಾವತಿ ನನ್ನಿಂದ ದೂರ ಆಗೇ ಬಿಟ್ಲರಿ. ದೂರ ಆಗ್ಯಾಳ ಅಂತಂದು ನಾ ಅನ್ಕೊಳಂಗಿಲ್ರಿ. ಆಕಿ ತಪ್ಪಾಗಿ ತಿಳ್ಕೊಂಡು ಸಿಟ್ಟು ಮಾಡ್ಕೊಂಡಾಳೆ ಅಷ್ಟೆ. ನಾನು ಹೆಂಗಾರ ಮಾಡಿ ಆಕಿನ ಒಪ್ಪಿಸ್ತೇನೆ ರೀ, ನಂದು ತಪ್ಪಿಲ್ಲ ಅಂತಂದು ಆಕಿ ತಿಳಿಸ್ತೇನೆ ರೀ ನಾನೇ. ಯಾರೇ ಮತ್ತು ಕಲಾವತಿ ಗೌಡ್ರು ದೂರ ಆದ್ರೆ ಅನ್ಕೋಬೇಡ್ರಿ. ಮತ್ತು ನಮ್ಮ ಕಲಾವತಿ ಏನಂತ ನನಗೆ ಗೊತ್ತೈತ್ರಿ. ಆಕಿ ಸಿಟ್ಟು ಮಾಡ್ಕೊಂಡಾಗ ಅಷ್ಟೆ, ಒಂದಿನ 2 ದಿನ ಸಿಟ್ಟು ಇರ್ತೈತ್ರಿ. ಆಮೇಲೆ ತಾನ ಫೋನ್ ಮಾಡಿ ಗೌಡ್ರ ತಪ್ಪಾತ್ರಿಪ್ಪ, ನಾನು ನಿಮ್ಮ ಮನ್ಸಿಗೆ ಭಾಳ ನೋವು ಮಾಡಿದೆ ಅಂತಂದು ಹೇಳ್ತಾಳ್ರಿ. ಅಲ್ಲಿ ತನಕ ನಾನು ಕಾಯ್ತೀನಿ ರೀ. ಪ್ರೀತಿಗೋಸ್ಕರ ಕಾಯ್ದ್ರಾಗ ಏನು ತಪ್ಪಿಲ್ರಿಪ್ಪ. ನಮ್ಮ ಪಿರುತಿ ಮಾಡಿದ್ರೆ ಚಲೋ ಇರ್ತಾರೆ, ಆರಾಮಾಗಿರ್ತಾರೆ, ನಕ್ಕೊಂತ ಇರ್ತಾರೆ ಅಂದ್ರೆ ನಾನು ಏನು ಬೇಕಾದರೂ ಮಾಡ್ತೇನೆ ರೀ. ಏನು 1-2 ದಿನ ಕಾಯೋಕ್ಕಾಗಲ್ಲನ್ರಿ, ಕಾಯ್ತೀನಿ. ಅದ್ರಾಗ ಏನೈತಿ ಕಾಯೋದ್ರಾಗ? ನಮ್ಮ ಕಲಾವತಿ ಆರಾಮಾಗಿರ್ಬೇಕು ಒಟ್ಟು ನಂಗೆ. ದೂರ ದೂರ 2 ತೀರ, ನಡುವೆ ನೆನಪು, ಕಲಾವತಿ ನಡುವೆ ನೆನಪು, ಸರಿನಾ ಯವ್ವ ನಿನಗ ಅಸೂಯೆ ಬಂತ ಕೊನೆಗೆ, ಪ್ರೀತಿಲಿ ಮಡಕು ತರಲು ಅದೇನೋ ಖುಷಿಯೋ ನಿನಗೆ, ದೂರ ದೂರ 2 ತೀರ, ನಡುವೆ ನೆನಪು. ಹೋಲ್ ಬಿಡ್ರಿ, ಮತ್ತೇನು ಮಾಡ್ಬೇಕ? ಯಾರ್ಯಾರು ಎಲ್ಲೆಲ್ಲೇ ಎಷ್ಟೆಷ್ಟು ದಿನ ಇರ್ಬೇಕಂತಂದು ದೇವ್ರ ಹಣೆ ಬರ್ದಾಗ ಬರ್ದಿರ್ತಾನ, ಅಷ್ಟು ದಿನ ಇರ್ತೈತೆ. ಅವ್ರದ್ದು ಕೆಲಸ ಆಗತ್ಲೆ ಅವ್ರು ಹೋಗ್ತಿರ್ತಾರ ಅಷ್ಟೇ. ಯಾಕೆ ತಲೆ ಕೆಡ್ಸ್ಕೋಬೇಕ್ರಿ? ಮತ್ತು ಕಲಾವತಿ ನನ್ನ ಜೀವನದಾಗ ಬರ್ತಾಳ ಅಂತಂದು ಏನಾರ ನನ್ನ ಹಣೆ ಬರ್ದಾಗಿತ್ತಂದ್ರೆ ಬರ್ತಾಳ್ರಿ. ಅದನ್ನ ಯಾಗಾರ ತಪ್ಪಿಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ರಿ. ಹಂಗೆ ಅನ್ಕೊಂಡು ಜೀವನ ಸಾಗಿಸ್ಕೊಂತ ಇರ್ಬೇಕ್ರಿ. ಬಂದ್ಲನ ಕಲಾವತಿ ಹೊರಗೆ? ಬಂದಿಲ್ರಿ, ಸಿಟ್ಟೈತೆ ಆಕಿಗೆ. ಆಕೆ ಯಾಕೆ ಹೊರಗೆ ಬಿಡ್ತಾಳ ಕಲಾವತಿ? ಪ್ಲೀಸ್ ಕಲಾವತಿ, ಒಂದು ಸರಿ ಬಂದು ನೋಡು. ನನ್ನ ಮ್ಯಾಗ ಪಿರುತಿ ಇಲ್ಲ ಕಲಾವತಿ, ಒಂದು ಸರಿ ಹೊರಗೆ ಬಂದು ನೋಡು ಕಲಾವತಿ. ಬಂದ್ಲನ? ಇಲ್ಲ, ಬಂದಿಲ್ಲ. ಹಲೋ, ಹೇಳೆ ಕಾಂತೇಶಿ. ಅಲ್ಲಲೇ ರಮೇಶಿ, ನೀನೇ ಕಾರ್ ತೊಗೊಂಡೋಗಿ 4-5 ದಿನ ಆತ. ಅಲ್ಲ, ಅಡ್ವಾನ್ಸ್ 10,000 ಕೊಡ್ತಾನಲೇ ತಂದು ಹೇಳ್ದವ, ಹೊಳ್ಳಿ ಪತ್ತೇನೇ ಇಲ್ಲಲೇ. ಕೊಡ್ತೀರಿಲ್ಲೋ ಮರೆಯ, ಇಲ್ಲ ಅಂದ್ರೆ ಹೊಳ್ಳಿ ತಂದು ಕಾರ್ ಕೊಟ್ಬಿಡ್ರಿ. ನಿಮ್ಮ ಬಾಡಿಗೆನೇ ಬೇಡ, ನಿಮ್ಮ ಏನು ಇದನ್ನ ಬೇಡ, ಹೊಳ್ಳಿ ತಂದು ಕೊಟ್ಬಿಡ್ರಿ ಕಾರ್. ಮತ್ತು ಹಂಗೇನಾರ ಮಾಡಿ ಹಿಡಿಯೋ ಮರೆಯ. 10,000ನ ಹೆಂಗಾರ ಮಾಡಿ ನಾನು ಹೊಂದಿಸಿ ಸಂಜೆ ಮುಂದೆ ತಂದು ಕೊಡ್ತೇನೆ ತೋರೋ ಮರೆಯ. ಈಗ ಮನೆಯಾಗೆಲ್ಲ ಬಿಲ್ಡಪ್ ಕೊಟ್ಬಿಟ್ಟೇನಿ, ಹೊಸ ಕಾರ್ ತಂದೆ ನಾನು ಅಂತಂದು. ಈಗ ನೀ ನೋಡಿದ್ರೆ ಹಿಂಗಂದ್ರೆ ಹೆಂಗಲೆ ತಂದು ಕೊಡ್ತಾನೆ? ಹೆಂಗಾರ ಅಡ್ಜಸ್ಟ್ ಮಾಡಿ ನಾನು 10,000 ತಂದು ನಿನ್ನ ಕೈಯಾಗ ಕೊಟ್ರಾತಿಲ್ಲ, ತಂದು ಕೊಡ್ತಾನೆ ತೋಲೆ. ಹಂಗಂದ್ರೆ ಹೆಂಗಲೆ? ಪೇರೆಂಟ್ಶಿಪ್ ಅಂತಂದು ನಾನು ನಿನಗೆ ಹಿಂಗೆ ಕಾರ್ ಕೊಟ್ರೆ ನೀನು ನೋಡಿದ್ರೆ ಹಿಂಗೆ ಮಾಡಿದ್ರೆ ಸರಿ ಇರಲ್ಲ ತೋರೋ ಮಾರಯ್ಯ. ಇಲ್ಲೋ ಮಾರಯ್ಯ, ತಂದು ಸಂಜೆ ಮುಂದೆ ತಂದು ಕೊಟ್ಟಾಗ್ಬಿಡ್ತಾನೆ. ಯಾರು ಕೊಟ್ಟು ಮಾತಾಡಕತ್ತೈತಿ ಬೈರೆ? ರಮೇಶಿ, ರಮೇಶಿ ಬಂದು ನೋಡಿಕ್ಕಿ ನಮ್ಮವ್ವ ಬರೀ ಏನು ತಪ್ಪಿಲ್ಲೇನು ಮಾಡಿ ನನ್ನ ಸಿಗಿ ರೂಢ್ತಾ ಕಾಂತು. ಸಂಜೆ ಮುಂದೆ ಅನ್ನೋದ್ರಾಗ ಹೆಂಗಾರ ಮಾಡಿ ಹೊಂದಿಸಿ ತಂದು ಕೊಡ್ತಾನೆ ತೋರೋ ಮಾರಯ್ಯ. ಸಿಟ್ಟು ಏನು ಮಾಡ್ಕೊಳಕ್ಕೆ ಹೋಗ್ಬೇಡ, ತಂದು ಕೊಡ್ತಾನೆ ತೋ ನಾನು. ಆತುವ, ಸಂಜೆ ಮುಂದೆ ಏನಾರು ತಂದು ಕೊಡಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬಂದು ನಾನು ಕಾರ್ ತೊಗೊಂಬರ್ತಾನೆ. ಕಾಂತಿಸಿ ಹೊಕ್ಕು ನೋಡು, ತಕ್ಕಟ್ಟ ಮಾಡಿದ ನೋಡು. ಏನು ಮಾಡಿದ್ರಿ ಮತ್ತು? ಫ್ರೆಂಡ್ಶಿಪ್ ಅಂದ್ರೆ 1 ದಿನ 2 ದಿನ ಕೊಡ್ತಾರೆ, 3ನೇ ದಿನಕ್ಕೆ ಫ್ರೆಂಡ್ಶಿಪ್ ಎಲ್ಲ ಬಿಸ್ನೆಸ್ಸಾಗ ನಡೆಯಂಗಿಲ್ಲ ಮಾರಯ್ಯ, ರೊಕ್ಕ ತಂದು ಕೊಡು ಅಂತಂದು ಅಂತಾರ್ರಿ. ಏನಾತಪ್ಪ ತಮ್ಮುಡ? ಏನಾತ ಈಗ? ಯಾವ್ದೋ ಹುಡುಗ ಫೋನ್ ಮಾಡಿತ್ತಲ್ಲ, ರೊಕ್ಕ ಪಕ್ಕ ಏನೋ ಅನ್ನಕತ್ತಿತ್ತೆ, ಸಂಜೆ ಮುಂದೆ ಏನೋ ಕೊಡ್ತಾನೆ ಅಂದಿ. ಯಾರವ್ರೆ? ಸಾಲ ಮಾಡಿದ್ದೀನಿ. ಯಾ ಸಾಲ ಬೇವ ಆತ? ಅಲ್ಲಿ ಅವಂಗ ಕಾರ್ ತೊಗೊಂಬಂದಿಲ್ಲ, 10,000 ಅಡ್ವಾನ್ಸ್ ಕೊಡ್ಬೇಕು ಅವಂಗೀಗ. ಫೋನ್ ಹಚ್ಚಕತ್ತಾನ, ಹೊಳ್ಳ ಬೈಯಾಕತ್ತಾನ. ಅಲ್ಲೇ ಫ್ರೆಂಡ್ಶಿಪ್ ಅಂತಂದು ಕಾರ್ ತೊಗೊಂಡು ಹೋದಿ, ಅಡ್ವಾನ್ಸ್ ಇಲ್ಲ ಏನಿಲ್ಲ ಅಂತಂದು ಬೈದ. ಇವತ್ತು ಸಂಜೆ ಮುಂದೆ ಕೊಡ್ತಾನೆ ತಗೋ ಅಂತಂದು ಹೇಳಿದೆ. ತಂದು ಕೊಡಲಿಲ್ಲ ಅಂದ್ರೆ ನಾಳೆ ಮುಂಜಾನೆ ಬಂದು ಕಾರ್ ತೊಗೊಂಬರ್ತಾನೆ ನಾನು ಅಂತಂದ. ಮತ್ತೇನೈತಿ? ಬರೋಬ್ರಿ ಇಲ್ಲೇ ಆಕೆ ಅತ್ತಿ ಮುಂದೆ, ಅಮ್ಮನ ಮುಂದೆ, ಅನ್ನೂನ್ ಮುಂದೆ
ಸೈಯಾಗಿ ಚಿಮರಿ ಹಾಕ್ತಾರೆ, ಹಾಕಿಸ್ಕೊಂಡು ತಣ್ಣಗೆ ತಲೆ ಮ್ಯಾಗ ಗಂಟು ಇಟ್ಕೊಂಡು ಊರಿಗೆ ಹೋಗೋ ನಡಿಯವ. ಅಯ್ಯ ಕಾಸ್ಬಿ ಹಂಗಂದ್ರೆ ಹೆಂಗಿಲ್ಲ. ಸುಮ್ಮನಿರು, ನಾ ಎಲ್ಲ ಪ್ಲಾನ್ ಮಾಡ್ತಾನೆ. ನಾ ಎಲ್ಲ ಪ್ಲಾನ್ ಮಾಡಿ ಇದು ಮಾಡ್ತಾನೆ ತಣ್ಣಗಿರ ನೀನು. ನೋಡೋಣ ಏನಕ್ಕತಿ. ಸಂಜೆ ಮುಂದೆ ಅನ್ನೋದ್ರಾಗ 10,000 ಅವನಿಗೆ ಕೊಟ್ಟರಾತಿಲ್ಲ. ನೋಡೋಣ ಏನು ನೋಡೋಣ, ಎಲ್ಲದವ ನಿನ್ನ ಹತ್ರ ರೊಕ್ಕದವನೇ ಹೇಳ್ತಾಳೆ ನೋಡೋಣ ಅಂತಂದು. ಏನು ಲೆಕ್ಕಾಚಾರ ಹಾಕಕತ್ತವ ಈ ಗಾಡಿ? ಅಲ್ಲಿ ಒಳಗೆ ನೋಡಿದ್ರೆ ಹುಡುಗಿ ಕೊಡಬೇ ಅಂತಂದು ಅಲ್ಲಿ ಗಂಟು ಬಿತ್ತೆ. ಇಲ್ಲೇನು ಮಾಡಕತ್ತವ ಲೆಕ್ಕಾಚಾರನೇ? ನಾಗಿ ಏನ್ಲೇ ಹೆಂಗಾರ ಮಾಡಿ ಹುಡುಗಿನ ಮದುವೆ ಮಾಡ್ಕೊಳ್ಳೋದೇ ಪ್ಲಾನ್ ಮಾಡಕತ್ತಲ್ಲ. ಮತ್ತೆ ಇಬ್ರು ಕೊಡಿ ಹಂಗೇನಾರ ಪ್ಲಾನ್ಗಿನ ನಿತ್ತ ತೆಗೆದು ಹೋಗೋದು ಬಿಡ್ರಿ ತಲೆ ಅಂದೆ. ಕೋನೋಣ ತೆಗೀದು ನಮ್ಮವು ಒಂದೇ ಬೇತಾಳ ಇದ್ದಂಗೆ ನೋಡ್ರಿ. ನನಗೆ ಬೇನಿಗೆ ಬಿದ್ದಿದ್ದೆ ಬೇತಾಳ ಇದ್ದಂಗೆ. ಹಂಗೆ ಹಿಂದೆ ಬೇನಿಗೆ ಯಾವಾಗಲೂ ಜೋತು ಬಿದ್ದ ಇರ್ತೈತೆ ಅದು ಬೇತಾಳ. ಇವ ಒಂದ್ಸಲ ಹೇಳಿ ಇಲ್ಲ ಮಳೆ ಎದಕ್ಕೆ ಹೇಳ್ತೀವಿ ತಲೆ ಕೇಳಿಸ್ತೀನಿ ನನ್ನ ತಗೆ. ಸುಮ್ಮನೆ ಇರಿ ಯವ್ವ, ಮೆಲ್ಸಕ್ಕ ಮಾತಾಡ್ವೆ. ಅಮ್ಮನಿಗೆ ಹೆಂಗಾರ ಪಾಲ್ಸಿ ನಾಟಕ ಮಾಡಿ ಆಕಿನ ಹೂ ಅನಿಸ್ಬೇಕಂತ ನಾ ಅಂತೀನಿ. ಮತ್ತೆ ಆಕಿ ಕೂಟ ಕೌಕವು ಮಾಡಿ ಮದುವೆಗೆಲ್ಲ ಹಾಳು ಮಾಡಿರ್ಬಾಳ. ಸುಮ್ಮನಿರ ಯಮ್ಮ. ಏನಿಲ್ಲ ಬಿಡ್ವೆ, ಅವ ನನ್ನ ಫ್ರೆಂಡ್ ಇದು ಏನೋ ಬೇಕಾಗಿತ್ತಂತ ಅದಕ್ಕೆ ಫೋನ್ ಮಾಡಿದ. ಏನು ಬೇಕಾಗಿದ್ದಂತ ಅವಂಗ ನಿನ್ನ ಫ್ರೆಂಡ್ಗೆ? ಏನು ನಿನ್ನ ಹತ್ರ ಏನು ಕೋಟಿಗಟ್ಲೆ ಐತೆ ನೋಡ, ನೀನು ಕೇಳ್ತಿದ್ದ ನಾವ. ಯಾವ ನಮ್ಮ ಹತ್ರ ಕೋಟ್ಯಾರ ಇರಲಿ ಲಕ್ಷರ ಇರಲಿ, ನೀನು ಸುಮ್ಮನೆ ನಮ್ಗೆ ಇದು ಅದು ಇನ್ಶರ್ಟ್ ಮಾಡಕ್ಕೆ ಹೋಗ್ಬೇಡ. ಇನ್ಶರ್ಟ್ ನಾವು ಪಟ್ಟಿನ ಹಾಕೊಂಡಿಲ್ಲ ಏನಿಲ್ಲ ಇನ್ಶರ್ಟ್ ಮಾಡಕ್ಕೆ. ಸುಮ್ಮನೆ ಇರತ್ತ ತೆಗಿದ್ ನಮ್ಮವ್ವ ಕರೆಕ್ಟಾಗಿರ ಇಂಗ್ಲೀಷರ ಮಾತಾಡಲ್ಲ, ಏನಿಲ್ಲ ಅರ್ಧ ಮಾತಾಡ್ತಾ ಆತ. ಮತ್ತೆ ಏನೋ ಅನ್ನಕತ್ತಿದ್ನ ನಾವು ಕೊಡ್ತೇವೆ ಅಂತಂದು. ಏನು ಕೊಡೋದೆ ಯಾರಿಗೆ? ಏನು ಕೊಡಕ್ಕೆ ಹೊಂಟಿರಿ? ಕೋಣ ತಗ ನಾನು ಕಿವಿ ನಾಟಕ ಕೇಳಿಸೋಳು. ಇವು ನಮ್ಮ ಅವನು ಕಿವಿಯಾಗ ಏನಾರ ದೊಡ್ಡ ತೂತ್ ಏನಾರ ಇಟ್ಟಿಟ್ಟಾನೇನ ದೇವ್ರ. ಇಲ್ಲ ಬಿಸಿ ಮಾತಾಡಿದ್ದೆ ಕಿವಿ ಏನು ಹೆಚ್ಚಾಗಿ ಕೇಳೈತೆ ಅಂದ್ರೆ ಮತ್ತೆ ಎಂತ ಕಿವಿ ಇರ್ಬೇಕವ. ಕೊಡ್ಬೇಕ ಅಂದ್ರೆ ಅವ ಇದೇ ಮದ್ವಿ ಯಾವಾಗಪ್ಪ? ಮದ್ವಿ ಕಾರಣ ನಮಗೂ ಕೊಡ್ತಿಲ್ಲ. ಮತ್ತೆ ಕೊಡ್ದಂಗ ಮದ್ವಿ ಹಾಕಿನ ನೋಡೋ ರಮೇಶ್ ಅಂತಂದು ಏನೋ ಅನ್ನಕತ್ತಿದ್ನ ಅಂತ ಅವ್ನಿಗೆ. ಇಲ್ಲೋ ಮನೆಯ ಕೊಡ್ತೇವೆ ಅಂತಂದು ಅನ್ನಕತ್ತಿದ್ದ ಇವ. ನೀನೊಬ್ಬಕ್ಕೆತ್ತಾಗ ಹೌದನ? ಮಾಡ್ಕೊರಪ್ಪ ದೊಡ್ಡ ಮದ್ವಿ ಮಾಡ್ಕೊಂಡ ಹೆಂಗಾರ ಜೀವನ ಸಾಗಿಸ್ಕೊಂತ ಹೋಗು. ನಮ್ಗೆ ಮತ್ತೆ ಮದ್ವಿ ಕಾರ್ಡ್ ಕೊಡ್ತೀನಿ ಇಲ್ಲಿ ನೋಡಪ್ಪ ಅಮ್ಮದ ಅಂತಂದು ಮರ್ತಾ ಮದ್ವಿ ಹಾಕಿ ಏನು ಮತ್ತೆ? ರಮೇಶ ತಡಿಯ ಹೋಗಿ ಬಿಡ್ತು ನೋಡ. ಇದು ನಮ್ಮವ್ವ ಮಾಡೋದು ಒಂದೊಂದಲ್ರಿಪ್ಪ. ಇದು ಏನಾರ ಬೈದು ಬಿಡ್ತೈತೆ. ಆ ಹುಡುಗ ಸಿಟ್ಟು ಮಾಡ್ಕೊಂಡು ಹೋದ್ ನೋಡಿ ಮತ್ತೆ. ರಮೇಶ ಹೋಗ್ರಿ ಹಂಗ ಹೋಗೋದು ಹೋಗಿರಿ. ತಲೆ ಮ್ಯಾಗ ಅರ್ಬಿ ಗಂಟೆ ತಗೊಂಡಾರ ಹೋರೆ. ನಿಮ್ಮ ಹೋರೆ ತಾಗ ಏನು ಗಂಟು ಬಿದ್ದಾವ ಇವ ನಮ್ಗೆ ತಾಗ. ನಮಗೆ ಹತ್ತೈತಿ ಈ ಒಂದು ಬಂದು ನಮಗೆ ತಗ್ಗಿಲ್ ಹಾಕೊಂಬಿಟ್ಟವ ತಾಗ. ಅವು ನೋಡಿದ್ರ ಅಲ್ಲೇ, ಇವು ನೋಡಿದ್ರಿ ಇಲ್ಲಿ. ಇವು ಏನ ಪ್ಲಾನ್ ಮಾಡಕತ್ತಾವ ಹುಡುಗಿ ಏನ ಮದುವೆ ಮಾಡ್ಕೋಬೇಕಂತಂದೆ ಪ್ಲಾನ್ ಮಾಡಕತ್ತಾವ ತಾಯಿ ಮಗನ. ಹಂಗಿಲ್ದಂಗ ಮತ್ತೆ ನಾನು ಕೇಳ್ತಾವ ನೀವ ಮಾಡ್ತಾನೆ ನಿಮ್ಮದು ಪ್ಲಾನ್ ಏನೈತಿ ಅಂತಂದೆ ಎಲ್ಲ ತಿಳ್ಕೊಂಡು ಉಲ್ಟಾ ಪಲ್ಟಿ ಮಾಡಿ ಊರಿಗೆ ಕಳಿಸ್ಲಿಲ್ಲ. ತಲೆ ಮ್ಯಾಗ ಗಂಟಿಟ್ಟೆ ನನ್ನ ಹೆಸರು ಮಲ್ಲವನ ಅಲ್ಲ ಅಂತ ತಿಳ್ಕೊಂಬಿಡ್ಲಿ ನೀನು ನನಗ. ನನ್ನ ಮುಂದೆ ಹುಟ್ಟಿ ಮತ್ತೆ ನನಗೆ ಮಾತಾಡ್ತೀಯ? ಇದಕ್ಕೆ ಇದೆ ನಮ್ಮ ಗೋಡ್ಯಾಗ ಬುದ್ಧಿಲ್ಲ. ಆಕೆ ಏನು ಹೇಳ್ತಾಳ ಅದಕ್ಕೆ ಹ್ಞೂ, ಅದೇನು ಹೇಳ್ತೈತಿ ಅದಕ್ಕೆ ಹ್ಞೂ ಯಾಕ ಅಂದ ಇಲ್ಲಿ ತಂದು ನಿಲ್ಸಿದ ಅದನ್ನ. ಏನು ಮಾಡ್ಬೇಕ್ರಿ ಇದ್ರ ತಲೆಯಾಗ ಬುದ್ಧಿ ಇದ್ದಿದ್ರೆ ನಮ್ದು ಗತಿ ಹಿಂಗೆ ಯಾಕೆ ಬರ್ತಿತ್ತೆ? ಅಯ್ಯಪ್ಪ ದೇವರೇ ಪರಮಾತ್ಮ, ಎಷ್ಟೆಲ್ಲ ಬಿಸಿಲಿಟ್ಟಿದ್ದೀಪ ಈ ವರ್ಷ. ಇಂಥ ಹಂಚಿನ ಮನೆಯಾಗಿದ್ದ ಇಷ್ಟು ನಾವು ಜಳ ಅನ್ನಕತ್ತೇವಿ. ಇನ್ನು ನಾವು ಪಗಡಿನ ಮನೆ ಇದ್ದಿದ್ದಾವು ಸ್ವಚ್ಛ ಕಸ ಹೊಡಿತೇನೋ ಇವ. ಅಯ್ಯವ್ವ ಏನು ಬಿಸಿಲು ಏನು ಜಳ ರೀ. ಮಳೆ ಅನ್ನೋದು ಎಲ್ಲೆಲ್ಲಿ ಪತ್ತೆ ಇಲ್ಲ ನೋಡು. ಹಂಗೆ ಜಳ ಬಿಸಿಲು ಹೊಡಿತೈತಿ. ಮಾರಯ್ಯ, ಎಷ್ಟು ನೀರು ಕುಡ್ದಂಗೆ ಅನಿಸ್ವಲ್ದೆ. ಎಷ್ಟು ಮಜ್ಜಿಗೆ ಕುಡ್ದಂಗೆ ಅನಿಸ್ವಲ್ದೆ. ಇನ್ನೇನು ಮಾಡೋದು? ನೀರಿಂದ ಪೈಪ್ ಬಾಯಾಗಿ ಇಟ್ಕೊಂಡು ಕುತ್ಕೋಬೇಕು ನಾವು. ಅಂತ ಬಿಸಿಲಿದ್ರೆ ಮತ್ತೆ ಏನು ಮಾಡ್ಬೇಕ್ರಿ? ಹಂಗೆ ನೀರು ಗುಟ್ಗುಸ್ಕೊಂತ ಇರೋದ ಸೈ ಮತ್ತೆ. ತೀರ ಇಂಥ ಬಿಸಿಲು ಹೇಳಿಕೊಂಡಿಲ್ ಬಿಡ್ರಿ ನಾನೇ. ನೋಡ್ತಾನೆ ಇವೆರಡು ತಾಯಿ ಮಗ ಏನು ಪ್ಲಾನ್ ಹಾಕಕತ್ತಾವ ಅಂತಂದು ತಿಳ್ಕೊಬೇಕು ಮೊದ್ಲು. ಅದೇನು ಪ್ಲಾನ್ ಅಂತಂದು ತಿಳ್ಕೊಂಡ್ರೆ ಗೊತ್ತಾಕತಿ ಏನೇನು ಮಾಡ್ಯಾವ ಏನೇನಿಲ್ಲ ಇವು ಹಕ್ಕಿಕತಿ ಅಂತಂದು. ಹಿಂಗೆ ಮಾಡಿ ಮತ್ತೆ ಹುಡುಗಿ ಮನಸ್ಸು ಕೆಡಿಸಿ ಓಡಿಸ್ಕೊಂಡು ಹೋದ್ರೆ ಏನು ಮಾಡೋಣ ಇವತ್ತಾಗ? ನಮ್ಮ ಹುಡುಗಿ ಹಂಗೇನಿಲ್ಲ. ಇವು ಬಣ್ಣದ ಮಾತೆ ಅದನ್ನ ಹೇಳಿ ಮತ್ತೆ ಮಠ ಮಾತ್ರ ಮಾಡಿಸ್ಕೊಂಡು ತೊಗೊಂಡು ಹೋಗೋದವ ಇವು. ಬೇಡ ಇವತ್ತಾಗ ಹೆಂಗಾರ ಮಾಡಿ ಎಲ್ಲರೂ ಒಂದು ಚಲೋ ಮಂತನ ನೋಡಿ ಮದುವೆ ಮಾಡಿ ಕೊಟ್ಬೇಕು ಅಂತ ಚಿಂತೆ ಹತ್ತಿ ಬಿಟ್ಟತ್ ನನಗೆ. ರಾತ್ರಿ ನಿದ್ದೆ ಎತ್ತಂಗಿಲ್ಲ. ಇವ ನಮ್ಮ ಗೌಡ ನೋಡಿದ್ರೆ ಅತ್ತಾಗ, ನಾವು ನೋಡಿದ್ವಿ ಇತ್ತಾಗ. ಏನು ಮಾಡ್ಬೇಕ್ರಿ ಅಂತಂದ ಒಂದು ತೆಲಿಗೆ. ಅದೇನೋ ಅಂತಾರಲ್ಲ, ಎತ್ತಿ ಯಾರಿಗೆ ಇಳಿತ ಕೋಣ ನೀರಿಗೆ ಇಳಿತಲ್ಲ ಅಂತಂದಂತಾರಲ್ಲ, ಹಂಗಾಗ್ಬಿಟ್ಟತ್ರಿಪ್ಪ ನನ್ನ ಪರಿಸ್ಥಿತಿ. ನಮ್ಮ ಗೌಡ ನೋಡಿದ್ರೆ ಅತ್ತಾಗ, ನಾವು ನೋಡಿದ್ರೆ ಇತ್ತಾಗ. ನಮ್ಮ ಮನೆ ಎರಡು ಮನೆ ಪರಿಸ್ಥಿತಿನ ಬಳಸ್ಕೊಂಡು ನಮ್ಮನ್ನಾಗಿ ಎಲ್ಲ ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ಕೊಳ್ಳ ಅಂತ ಚಿಂತೆ ಹತ್ತಿ ಬಿಟ್ಟತ್ರಿ ನನಗೆ.
ಹಂಗೇನು ಆಗಂಗಿಲ್ಲ. ನಮ್ಮನು ನೀನ ಆಕೆ ಮಲ್ಲವ್ ಅಂದ್ರೆ ಮಲ್ಲವನ್ಕಿಂತ ಡಬಲ್ ಅದ ನಮ್ಮನು. ಹಂಗ ಅಷ್ಟು ಸುಲಭಿಲ್ಲಕೆ. ನೋಡನ್ ಎಲ್ಲಿಗೆ ಬಂದು ಹಚ್ತಾರೆ ಇವ್ರಿಬ್ರು ತಾಯಿ ಮಗ. ನೋಡ್ತಾನೆ, ಲೆಕ್ಕ ಹಾಕ್ತಾನೆ. ಗೌರವ ಅನು ಇದ್ರ ಕರಿಯವ ಇಲ್ಲಿ. ಅನು ಅದಾಳೆ? ಅನು ಇಲ್ರಿ ತೀರ ಅಲ್ಲೇ ಹೊರಗೆ ಅದಾಳ. ಏನ ಇಲ್ಲಿ ಅಡಿಗೆ ಮನೆಯಾಗಿಲ್ಲ? ಹೌದಾ? ಕೊನೆಗೆ ಏನಾರ ಐತಿ ಗೀತೆ ಏನೋ ತಡಿ, ಹೋಗಿ ಕೇಳ್ತಾನೆ ನಮ್ಮ ಅನುನ. ಹಿಂಗ ಏನಾರ ಮನಸ್ಸಿನಾಗಿದ್ರೆ ಹೇಳುವ, ಮತ್ತು ಸುಮ್ಮನೆ ನಮ್ಮ ಬಲವಂತಕ್ಕ ನಮ್ಮ ಮದುವೆ ಆಗಕ್ಕೆ ಹೋಗ್ಬೇಡ ಅಂತಂದು ಹೇಳ್ತಾನೆ. ಹೌದ್ರಿ, ಮತ್ತೆ ಅವ್ರ ಮನಸ್ಸಿನಾಗ ಏನಿರ್ತತಿ ಏನೋ ಮತ್ತೆ